ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ದೇವರ ವಾಕ್ಯಗಳಿಂದ ನಿಮ್ಮನ್ನು ಭೇಟಿ ಮಾಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಯಾಕೋಬನ ಬರೆದ ಪುಸ್ತಕ 1ನೇ ಅಧ್ಯಾಯ 2ನೇ ವಚನದಲ್ಲಿ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಪ್ರಿಯ ದೇವಜನರೇ, ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಇಂತಹದೇ ಆದ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರು ಕೂಡ ದೇವರ ವಾಕ್ಯ ನಿಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಇವತ್ತು ಒಂದು ವೇಳೆ ಪರಿಶೋಧನೆಗಳು ಹೆಚ್ಚಾಗಿವೆ, ಬಹಳ ಇಕ್ಕಟ್ಟುಗಳಲ್ಲಿ ಒಳಪಡ್ತಾ ಇದ್ದೀನಿ ಅಂತ ಇರುವುದಾದ್ರೆ ಸ್ವಲ್ಪ ತಾಳ್ಮೆಯಿಂದ ಇರುವಂತವರಾಗ್ರಿ ಅಂತ ವಾಕ್ಯ ಮಾತನಾಡ್ತಾ ಇದೆ. ಯಾಕೆಂದ್ರೆ ಆ ತಾಳ್ಮೆಯನ್ನು ಉಂಟು ಮಾಡ್ತದೆ ಅನ್ನೋದನ್ನ ಅರಿತವರಾಗಿ ನಾವೇನ್ ಮಾಡ್ಬೇಕಂತೆ, ಕಷ್ಟ ಸಂಕಟಗಳನ್ನ ಆನಂದಕರವಾದದೆಂದು ಎಣಿಸ್ಬೇಕು. ಅದೇಗೆ ಸಾಧ್ಯ ಬ್ರದರ್? ಬೆಳಗ್ಗೆ ಬಂದ್ಬಿಟ್ಟು ನೀವು ಯೂಟ್ಯೂಬಲ್ಲಿ ಕುಳಿತುಕೊಂಡು ಕಷ್ಟ ಸಂಕಟಗಳನ್ನ ಆನಂದಕರವೆಂದು ಎಣಿಸ್ರಿ ಅಂತ ಹೇಳ್ತಾ ಇದ್ದೀರಾ. ಅದು ನಿಜವಾಗಿ ಸಾಧ್ಯನಾ ಅಂತ ಕೇಳ್ಬೋದು. ಹೌದು ಪ್ರಿಯ ದೇವಜನರೇ, ಕಷ್ಟ ಸಂಕಟಗಳು ಎದುರಾದರೂ ಕೂಡ ಆನಂದಕರವಾಗಿ ಪರವಾಗಿಲ್ಲ, ದೇವ್ರು ನೋಡ್ಕೊಳ್ತಾರೆ ಬಿಡು, ಅಯ್ಯೋ ದೇವ್ರ ಜೊತೆಲಿದ್ದಾರೆ, ಅವರೇ ಎಲ್ಲವನ್ನ ನಡೆಸ್ತಾರೆ ಅಂತ ಆ ಸಂದರ್ಭಗಳಲ್ಲೂ ಕೂಡ ನೀವು ಅದನ್ನು ಸಂತೋಷದಿಂದ ಸ್ವೀಕರಿಸುವುದಾದ್ರೆ ನಿಶ್ಚಯವಾಗಿ ಕರ್ತನು ನಿಮ್ಮಲ್ಲಿ ಒಂದು ದೊಡ್ಡ ತಾಳ್ಮೆಯನ್ನ ಉಂಟು ಮಾಡುವಂತವರಾಗ್ತಾರೆ. ಆ ತಾಳ್ಮೆ ದೊಡ್ಡ ಫಲಗಳನ್ನು ತಂದು ಕೊಡ್ತದೆ ಗೊತ್ತಾ. ಹಾಗಾಗಿ ನಂಬಿಕೆಗೆ ಆಗುವ ಪರಿಶೋಧನೆಯನ್ನ ಗೆಲ್ಲುವವರು ನೀವಾಗಬೇಕು. ವಾಕ್ಯ ನಮ್ಮನ್ನು ಹೇಗೆ ಬಲಪಡಿಸ್ತದೆ ಅಂತಂದ್ರೆ, ನೀವು ಯಾವುದನ್ನ ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಅಂದುಕೊಳ್ತೀರೋ ಅದನ್ನೇ ಮಾಡು ಅಂತ ಕಲಿಸಿಕೊಟ್ಟು ಅದನ್ನ ಮಾಡಿದ ನಂತರ ಫಲವನ್ನು ಕೂಡ ಅದು ತೋರಿಸಿಕೊಡುತ್ತದೆ. ಹಾಗಾಗಿ ಇವತ್ತು ಕಷ್ಟ ಸಂಕಟಗಳಿರುವಾಗ ಅದನ್ನ ಕೇವಲ ಅಂದ್ರೆ ಅರ್ಥ ಏನ್ ಗೊತ್ತಾ, ಬರೀ ಇಷ್ಟೇನಾ ಅನ್ನುವ ಒಂದು ಆಲೋಚನೆಯಲ್ಲಿ ಅದನ್ನ ಸ್ವೀಕರಿಸ್ರಿ. ಕೇವಲ ಆನಂದಕರವಾದದೆಂದು ನೀವು ತಿಳಿದುಕೊಳ್ಳ್ರಿ. ಆಗ ನಿಶ್ಚಯವಾಗಿ ಒಂದು ದೊಡ್ಡ ತಾಳ್ಮೆ ನಿಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ತಾಳ್ಮೆ ಇರುವವನು ಎಲ್ಲವನ್ನ ಜಯಿಸ್ತಾರೆ. ಹಾಗಾಗಿ ನಾವು ದೇವರ ಕೈಲಿ ಪರಿಸ್ಥಿತಿಗಳನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಹೇಳಬೇಕು, ಎಂಥದೇ ಪರಿಶೋಧನೆಗಳು ನನಗುಂಟಾದರೂ ಕೂಡ ನನ್ನ ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ, ನನ್ನ ನಂಬಿಕೆಯಲ್ಲಿ ಸೋತು ಹೋಗುವುದಿಲ್ಲ, ನಾನು ಎಲ್ಲವನ್ನ ಗೆಲ್ಲುತ್ತೇನೆ ಅಂತ ನಿಂತುಕೊಳ್ಳ್ರಿ. ನಿಶ್ಚಯವಾಗಿ ನೀವು ದೊಡ್ಡ ಫಲಗಳನ್ನ, ದೊಡ್ಡ ಅದ್ಭುತಗಳನ್ನ ನಿಮ್ಮ ಜೀವಿತದಲ್ಲಿ ನೋಡ್ತೀರಾ. ಆ ತಾಳ್ಮೆ ಬೇಕು ಅಂತಂದ್ರೆ ಈ ಪರಿಸ್ಥಿತಿಗಳು, ಈ ಕಷ್ಟ ಸಂಕಟಗಳು ಬರುವಾಗ ಅದನ್ನ ಆನಂದಕರವಾಗಿ ನೀವು ಸ್ವೀಕರಿಸಬೇಕು. ಅಯ್ಯೋ ಏನ್ ಪ್ರಾರ್ಥನೆ ಮಾಡಿದ್ರೆ ಏನ್ ಬಂತು, ಏನ್ ಪಾಸ್ಟರ್ ವಾಕ್ಯ ಕೇಳಿದ್ರೆ ಏನ್ ಬಂತು, ಅಯ್ಯೋ ಅದೆಷ್ಟು ಏನ್ ಮಾಡಿದ್ರು ದೇವರಿಗಾಗಿ ಏನ್ ಬಂತು ಅನ್ನುವ ಮಾತುಗಳನ್ನ ಇವತ್ತೇ ನಿಮ್ಮ ನಾಲಿಗೆಯಿಂದ ತೆಗೆದುಹಾಕಿ, ಇಂತಹದೇ ಪರಿಸ್ಥಿತಿಗಳು ಬಂದರೂ ಕಷ್ಟಗಳನ್ನ ಆನಂದಕರವಾಗಿ, ಆನಂದ ಅಂದ್ರೆ ಇಷ್ಟೇ, ಅಯ್ಯೋ ಏನಾಗುವುದಿಲ್ಲ ಬಿಡು, ನಾಳೆ ದೇವರು ಉತ್ತಮವಾಗಿ ಮಾಡಿಕೊಡ್ತಾರೆ ಅನ್ನುವ ನಂಬಿಕೆಯಲ್ಲಿ ಮುಂದೆ ಹೋಗ್ರಿ. ನಿಶ್ಚಯವಾಗಿ ನಿಮ್ಮ ಜೀವಿತ ಆಶೀರ್ವಾದವಾಗಿರ್ತದೆ. ಇದೇ ವಾಕ್ಯದ ಮೂಲಕ ಒಂದು ದೊಡ್ಡ ಫಲವನ್ನ ನೀವು ನಿಮ್ಮ ಬದುಕಿನಲ್ಲಿ ಕಾಣ್ತೀರಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪವಿತ್ರಾತ್ಮನೇ, ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ವಂದನೆಯ. ಹೌದು ಅಪ್ಪ, ನಂಬಿಕೆಗೆ ಆಗುವ ಪರಿಶೋಧನೆಯನ್ನ ಅಪ್ಪ ಅದು ತಾಳ್ಮೆಯನ್ನು ಉಂಟು ಮಾಡ್ತದೆ ಅಂತ ತಿಳಿದವರಾಗಿ ಕಷ್ಟಗಳನ್ನು, ಸಂಕಟಗಳನ್ನು ಆನಂದಕರವಾಗಿ ಸ್ವೀಕರಿಸಬೇಕು ಅನ್ನುವುದನ್ನು ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿ ಅದೆಂತಹದೇ ಪರಿಸ್ಥಿತಿಗಳಿದ್ದರೂ ಕೂಡ ನೀನು ಅವರನ್ನ ಬಲಪಡಿಸ್ರಿ ಅಪ್ಪ. ಅವರು ದೊಡ್ಡ ತಾಳ್ಮೆಯನ್ನು ಹೊಂದಿಕೊಂಡವರಾಗಿ ಫಲಗಳನ್ನು ಕಾಣುವಂತೆ ಸಹಾಯ ಮಾಡೋ. ವೈರಿ ಅಪ್ಪ ಎಷ್ಟೇ ಕಷ್ಟ ಸಂಕಟಗಳು ತಂದು ಹಾಕಿದರೂ ಕೂಡ, ಎಂಥದೇ ಪರಿಶೋಧನೆಗಳಲ್ಲಿ ಹಾದು ಹೋದರೂ ಕೂಡ ಅವರೆಲ್ಲವನ್ನ ಗೆಲ್ಲುವಂತೆ ಸಹಾಯ ಮಾಡು. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.